ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನಾನು ನಿಮಗೆ ಇವತ್ತು ಈ ಮೆಜರ್ಮೆಂಟ್ ಬ್ಲೌಸ್ಗೆ ಕಟಿಂಗ್ ತೋರಿಸ್ತಾ ಇದ್ದೀನಿ. ಅಂದರೆ ಮೆಜರ್ಮೆಂಟ್ ಯೂಸ್ ಮಾಡಿಕೊಂಡು ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲರದು ಅವ್ರವ್ರ ಸ್ಟೈಲ್ ಇರುತ್ತೆ. ನಂದು ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಏನನ್ನ ಮಿಸ್ಟೇಕ್ಸ್ ಇದ್ರೆ ಕೂಡ ನಾನು ಅದರ ಸರಿ ಮಾಡಿ ನಿಮ್ಗೆ ಹೇಳ್ತೀನಿ. ಒಂದು ವೇಳೆ ಇಲ್ಲಾಂದರೆ ಸೇಮ್ ಟು ಸೇಮ್ ಮೆಜರ್ಮೆಂಟ್ ಯಾವ ಥರ ಈ ಬ್ಲೌಸ್ ಹೇಗಿದೋ ಅದೇ ಥರ ಬ್ಲೌಸ್ ಬರಬೇಕು. ಆದರೆ ನಾವು ಏನು ಮಾಡ್ಬೇಕನ್ನೋ ಟಿಪ್ಸು ನಾನು ಇದರಲ್ಲಿ ಹೇಳ್ತೀನಿ. ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಬನ್ನಿ ಇವಾಗ ಲೆಂತ್ ಮಾರ್ಕಿಂಗ್ ತೊಗೊಳ್ಳೋಣ. ನಾನೊಂದು ಅರ್ಧ ಇಂಚು ಮಾರ್ಕಿಂಗ್ ಸ್ಟಿಚಿಂಗ್ ಸಲುವಾಗಿ ಬಿಟ್ಟಿದ್ದೀನಿ. ಇವಾಗ ಲೆಂತ್ ಮಾರ್ಕಿಂಗ್ ನೋಡೋಣ. ಲೆಂತ್ ಬಂದ್ಬಿಟ್ಟು ನನಗೆ 14 ಇಂಚ್ ಇದೆ. 14 ಕರೆಕ್ಟಾಗಿ 14 ಅಂದರೆ ಹೇಳಿದ್ರೆ 14 ಬರ್ತದೆ, ಇಲ್ಲಾಂದರೆ 13 ಮುಕ್ಕಾಲು ಬರ್ತಾ ಇದೆ. ಅಂದರೆ ಇದು ಹಳೆ ಬ್ಲೌಸ್ ಅಲ್ಲ, ಮೆಜರ್ಮೆಂಟ್ ಶಿಂಕ್ ಆಗಿರುತ್ತೆ, ವಾಶ್ ಮಾಡಿರ್ತಾರೆ ಈ ಬ್ಲೌಸ್ನ. ಸೊ ನಾವು 14 ಇಟ್ಟರು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈ ಬ್ಲೌಸ್ ಕೂಡ ಇವಾಗ ಇದು ಮೇನ್ ಬ್ಲೌಸ್, ಇದನ್ನು ಸಿಂಕ್ ವಾಶ್ ಮಾಡಿದ್ಮೇಲೆ ಸಿಂಕ್ ಆಗುತ್ತೆ. ಮೇನ್ ಬ್ಲೌಸ್ ಇದು ಶಿಂಕ್ ಆಗುತ್ತೆ. ವಾಶ್ ಆದ್ರೆ ಕಂಪಲ್ಸರಿ ವಾಶ್ ಮಾಡೇ ಮಾಡ್ತಾರಲ್ವಾ. ಸೊ ವಾಶ್ ಆಗ್ಲಿ ಅಥವಾ ಡ್ರೈ ವಾಶ್ ಆಗ್ಲಿ ಯಾವ್ದನ್ನಾಗ್ಲಿ ನಾವು ಒಂದು 1/2 ಇಂಚು ಒಂದು 1/4 ಇಂಚು ಹೆಚ್ಚಿಗೆ ಇಟ್ಕೊಂಡ್ರೆ ಒಳ್ಳೇದು ಬ್ಲೌಸ್ಗೆ ಲೆಂತ್ ಅಲ್ಲಿ. ಸರಿನಾ? ಇವಾಗ ಇದು ನೋಡಿ, ಲೆಂತ್ ನನಗೂ 13 ಮುಕ್ಕಾಲು ಬಂದಿದೆ. ನಾನು 14 ಇಡ್ತಾ ಇದ್ದೀನಿ ಲೆಂತ್ಗೆ. ಈ ತರ ಒಂದು ಮಾರ್ಕ್ ಹಾಕೋಣಲ್ಲಿ. ಆಮೇಲೆ ಇಲ್ಲಿ ಮತ್ತೆ ಒಂದು 14 ಮಾರ್ಕ್ ಹಾಕಿದ್ಮೇಲೆ ಒಂದು ಸ್ಟಿಚಿಂಗ್ ಮಾಡ್ತೀವಲ್ಲ ಅದ್ರ ಸಲುವಾಗಿ ಒಂದು ಅರ್ಧ ಇಂಚು ಮಾರ್ಕ್ ಹಾಕ್ತಾ ಇದೀನಿ. ಇವಾಗ ವೆಸ್ಟ್ ನಾನು ನಿಮ್ಗೆ ಹೊಸ ಬಿಗಿನರ್ಸ್ ಇರ್ತಾರಲ್ಲ, ಹೊಸದಾಗಿ ಕಲ್ತವ್ರು, ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ ಅದಕ್ಕೆ ನಾನು ಡೈರೆಕ್ಟ್ ಆಗಿ ವೆಸ್ಟ್ ಮೆಜರ್ಮೆಂಟ್ ಇಂದಾನೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನೀಟಾಗಿ ನಿಮ್ಗೆ ಇದು ಕರೆಕ್ಟ್ ಆಗಿ ತೋರಿಸಿದ್ರೆ ಆಟೋಮೆಟಿಕ್ ಮಿಡಿಲ್ ಚೆಸ್ಟ್ ಅಂಬೋದು ಬಂದ್ಬಿಡುತ್ತೆ. ಇವಾಗ ನಿಮ್ಗೆ ಇದು ಬಂದ್ಬಿಟ್ಟು 33ವರೆ ಬಂದಿದೆ. 33ವರೆನಲ್ಲಿ 4ನೇ ಭಾಗ ಮಾಡ್ಬೇಕು. ಯಾವುದೇ ಬ್ಲೌಸ್ ವೆಸ್ಟ್ ಇದೆಯಲ್ಲ, ಇದು ಸೊಂಟ ಭಾಗ, ಈ ಭಾಗ ನಡ್ಕೊಂಡು ಇದನ್ನೆಲ್ಲ ಎಷ್ಟಿದೆಯೋ ಅಷ್ಟು 4ನೇ ಭಾಗ ನಾವು ಮಾಡ್ಕೋಬೇಕಾಗುತ್ತೆ. 30 ಎಷ್ಟು ಬಂದಿದೆ ಅಂತ ಮತ್ತೊಂದ್ಸಲ ನೋಡೋಣ. ಇಲ್ಲಿ ಇದು ಬಿಡಬೇಕು. ಅಂದ್ರೆ ಈ ಆಯ್ಪಟ್ಟಿ ಇದೆಯಲ್ಲ, ಇದನ್ನ ಬಿಡಬೇಕು. ಬಿಟ್ಬಿಟ್ಟು ಇದನ್ನ ಬಿಟ್ಟೆ ನಾವು ಮೆಜರ್ಮೆಂಟ್ ತಗೋಬೇಕು. ಅದನ್ನ ಇನ್ಕ್ಲೂಡ್ ಮಾಡಬಾರ್ದು. ಇವಾಗ ಇದನ್ನ ಬಿಟ್ಟು ಇಲ್ಲಿ ಉಕ್ಸ್ಪಟ್ಟಿ ಹಿಡ್ಕೋಬೇಕು. ಮತ್ತೆ ಉಕ್ಸ್ಪಟ್ಟಿನ ಮೆಜರ್ ಮಾಡ್ಕೋಬೇಕು. 33ವರೆ ನನಗ ವೆಸ್ಟ್ ಬಂದಿದೆ ಸೊಂಟ. ಇದನ್ನ 4 ಭಾಗ ಡಿವೈಡ್ ಮಾಡ್ಬೇಕು. 4 ಭಾಗ ಮಾಡಿದ್ರೆ ನನಗ 8ವರೆಗೆ ಒಂದು 2 ಪಾಯಿಂಟ್ಸ್ ಕಡಿಮೆ ಬರುತ್ತೆ. 2 ಪಾಯಿಂಟ್. ಸರಿನಾ? ಇದು ಹಾಕಿದೀನಿ ಮಾರ್ಕಿಂಗು. ಅದ್ರ ಮೇಲೆ 1 ಇಂಚು ಸ್ಟಿಚಿಂಗ್ ಹಾಕ್ತಾ ಇದೀನಿ, ಅಂದ್ರೆ ಡಾಟ್ಸ್ಗೆ. ಇದನ್ನ ನಾವು ಸ್ಟ್ರೇಟ್ ಆಗಿ ಮಾರ್ಕ್ ಹಾಕೋಣ. ಈ ತರ ಒಂದು ಮಾರ್ಕ್ ಹಾಕಿ ಇಲ್ಲಿ ಒಂದು 2 ಇಂಚು ಅಥವಾ 2 ಇಂಚು ಇಟ್ಕೊಳ್ಳೋಣ. ಮಾರ್ಜಿನ್ 2 ಇಂಚು ಇರ್ಲಿ ಒಳಗಡೆ. ಇವಾಗ ಇಲ್ಲಿ 14 ನೋಡ್ಬೇಕಾದ್ರೆ ಇಲ್ಲಿ ಕೂಡ ನಾವು 14 ನೋಡಿರ್ಬೇಕು. ನೋಡ್ರಿ, ಇದನ್ನ 14 ಇಟ್ಟಿದ್ದೀನಿ, ಕರೆಕ್ಟ್ ಆಗಿ ಬಂದಿದೆ. ಒಂದ್ ವೇಳೆ ನಿಮ್ಗೆ ಇದು ಈ ಪೋರ್ಷನ್ ನೀಟಾಗಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಈ ಪೋರ್ಷನ್ ಅಲ್ಲಿ ಹೆಚ್ಚ ಕಡಿಮೆ ಬರುತ್ತೆ. ಅದನ್ನ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ ಹತ್ರ ಒಂದ್ ವೇಳೆ ಈ ತರ ಎಲಿಸ್ಕೇಪ್ ಇದ್ರೆ ಈ ತರ ಇಟ್ಕೊಂಡು ನೀವು ನೋಡ್ಕೋಬಹುದು. ಕರೆಕ್ಟ್ ಕಾರ್ನರ್ಗೆ ಸೆಟ್ ಮಾಡಿದ್ರೆ ನಿಮ್ಗೆ ಕ್ರಾಸ್ ಇದೆಯಾ ಇಲ್ಲ ಅನ್ನೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ, ಬಟ್ ಅಷ್ಟೇನು ಇದಾಗಲ್ಲ, ತೊಂದರೆ ಆಗಲ್ಲ. ಈ ತರ ಎಲ್ಸ್ಕೇಪ್ ಯೂಸ್ ಮಾಡ್ಬೇಕು ಸ್ಟಿಚಿಂಗ್ ನಲ್ಲಿ. ಈಗ ನಾನು ಸೈಡ್ ಅಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಯೂಸ್ ಆಗ್ಲ ಅಂತ ನಾರ್ಮಲ್ ಆಗಿ ಈ ವೆಸ್ಟ್ ಮೆಜರ್ಮೆಂಟ್ ಅದನ್ನ ತೋರಿಸ್ತಾ ಇದೀನಿ. ಈ ಮಿಡಿಲ್ ಚೆಸ್ಟ್ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ ವೇಳೆ ಸಪೋಸ್ ನಾವು ಮಿಡಿಲ್ ಚೆಸ್ಟ್ ನೋಡ್ಕೋಬೇಕಂದ್ರೆ ಕೂಡ ಇದೆಯಲ್ಲ, ಈ ತರ ಬ್ಲೌಸ್ ನಿಮ್ಗೆ ಡೌಟ್ ಬಂದಿರ್ಬೇಕು. ಯಾಕಂದ್ರೆ ಚೆಸ್ಟ್ ಒಬ್ರೊಬ್ರು ಜಾಸ್ತಿ ಬರುತ್ತೆ, ಕಡಿಮೆ ಬರುತ್ತೆ. ಇದನ್ನ ಸೈಜ್ ತೋರಿಸಿ ಅಂತ ಅಂತೀರ ಅನ್ಪವು. ಅದಕ್ಕೆ ನಾನು ಇದು ಕೂಡ ತೋರಿಸ್ತಾ ಇದೀನಿ. ಇದು ನೋಡ್ರಿ, ನಮ್ಗೆ ಇಲ್ಲಿ ಈ ಸ್ಟಿಚಿಂಗ್ ಇದೆಯಲ್ಲ, ಈ ಸ್ಟಿಚಿಂಗ್ ಲಿಂತ ಈ ಹಾರ್ಮಲ್ ಡೌನ್ ಸ್ಟಿಚಿಂಗ್ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ನೋಡ್ರಿ ಎಷ್ಟಿದೆ. ಟೇಪ್ ತಗೊಂಡ್ ಮೆಜರ್ಮೆಂಟ್ ಮಾಡ್ಕೊಂಡ್ರೆ 19 ಬಂದಿದೆ. 19ರಲ್ಲಿ ಅರ್ಧ ನಾವು ಇಟ್ಕೋಬೇಕು. 19ರಲ್ಲಿ ಅರ್ಧ ನಮ್ಗೆ ಎಷ್ಟಾಗುತ್ತೆ? 9ವರೆ ಆಗುತ್ತೆ. ಸರಿನಾ? ಇಲ್ಲಿ ನೋಡಿ 9ವರೆಗೆ ಕರೆಕ್ಟ್ ಆಗಿ ಸ್ವಲ್ಪ ಸರ್ದಿದೆ, ಸ್ವಲ್ಪ ಇದು. ಯಾಕಂದ್ರೆ ನಾವು ಇಲ್ಲಿ ಇಷ್ಟು ಮಾತ್ರನೇ ವ್ಯತ್ಯಾಸ ಬಂದಿರೋದು, ಏನು ವ್ಯತ್ಯಾಸ ಬಂದಿಲ್ಲ. ಸರಿನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಡಾಟ್ ಮಾರ್ಕಿಂಗ್ ಹಾಕೋಣ. ಮಿಡಲ್ ಡಾಟ್ ಇರುತ್ತಲ್ಲ, ವೆಸ್ಟ್ ಡಾಟ್, ಅದನ್ನ ಟೇಪು ಇಲ್ಲಿ ಮಾರ್ಕಿಂಗ್ ಹಾಕಿವಲ್ಲ, ಇಲ್ಲಿಂದ ಇಲ್ಲಿವರೆಗೂ ತಗೊಂಡು ಒಂದು ಮಾರ್ಕ್ ಹಾಕ್ಬೇಕು. ಇಲ್ಲಿಂದ ನಂದು 4 ಕಾಲ್ಗೆ ಒಂದು ಮಾರ್ಕ್ ಹಾಕ್ಬೇಕು. ಯಾಕಂದ್ರೆ ಡಾಟ್ ಮಾರ್ಕ್ ಇಲ್ಲಿ ಒಂದು ಅರ್ಧ ಇಂಚು, 1/4 ಇಂಚು, ಇಲ್ಲಿಂದ 1/4 ಇಂಚು. ಇವು 4 ಭಾಗ ಆಗುತ್ತಲ್ಲ, ಕಾಲು ಅಂದ್ರೆ ಅರ್ಧ ಅಂದ್ರೆ 2 ಡಾಟ್ ನಲ್ಲಿ 1 ಡಾಟ್ ಆಯ್ತು. ನಾನು ಬಿಟ್ಟಿರೋದು ಒಂದೇ ಡಾಟ್. ಇವಾಗ ಇದನ್ನ ನೀಟಾಗಿ ಇದು ಮ್ಯಾಚ್ ಮಾಡೋಣ.
ಇದು ವೀಲ್ ಮಾರ್ಕ್ ಇರುತ್ತಲ್ಲ, ಈ ತರ ವೀಲ್ ಮಾರ್ಕ್. ಇದ್ರಲಿಂದ ನಾವು ಪ್ರೆಸ್ ಮಾಡಿದ್ರೆ ಈ ತರ ನೀಟಾಗಿ ಬ್ಲೌಸ್ ಸೆಟ್ ಆಗುತ್ತೆ, ಸರಿನಾ? ಅಂದ್ರೆ ಡಾಟ್ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಅಲ್ಲಿಗೆ. ಇವಾಗ ಬ್ಯಾಕ್ ಡಾಟ್ ನೋಡ್ಕೊಳ್ಳೋಣ. ಆರ್ಮೋಲ್ ಯಾವ ತರ ಮಾರ್ಕಿಂಗ್ ಹಾಕ್ಬೇಕು, ಈಸಿ ಮೆಥಡ್ ಅಲ್ಲಿ. ನೀವು ನಿಧಾನವಾಗಿ ನೋಡಿ ಒಂದೇ ದಿನದಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ನೀವು. ಈ ವಿಡಿಯೋ ನೋಡ್ಕೊಂಡು ನೆಕ್ಸ್ಟ್ ನೀವು ಇಂದಲೇ ನೀವು ವಿಡಿಯೋ ಮುಂದೆ ಇಟ್ಕೊಂಡು ನೀವು ಪೇಪರ್ ಕಟಿಂಗ್ ಅಥವಾ ಒಂದು ಓಲ್ಡ್ ಕ್ಲಾತ್ ಕಟಿಂಗ್ ಮಾಡ್ಕೊಂಡ್ರೆ 100% ನೀವು ಇದೇ ಫಾಲೋ ಮಾಡಿದ್ರೆ 100% ಪರ್ಫೆಕ್ಟ್ ನಿಮ್ಗೆ ಬಂದ್ಬಿಡುತ್ತೆ. ಒನ್ ಡೇ ನಲ್ಲಿ ನೀವು ಟೈಲರ್ ಆಗ್ಬೋದು, ಗೊತ್ತಾ? ಇವಾಗ ಇದು ಎಷ್ಟಿದೆಯೋ ಆರ್ಮೋಲ್ ಡೌನ್ ಸೈಡ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಇಲ್ಲಿವರೆಗೂ ಒಂದ್ಸಾರಿ ನಾವು ನೋಡ್ಕೋಬೇಕು. ಎಷ್ಟಿದೆ? 8 ಇದೆ. ಓಕೆನಾ? 8ಗೆ ನಾನು ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿನಲ್ಲ, ಇಲ್ಲೊಂದು 8 ಹಾಕ್ಬಿಟ್ಟು ಇಲ್ಲೊಂದು ಸ್ಟಿಚಿಂಗ್ ಸಲುವಾಗಿ ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಮಾರ್ಕಿಂಗ್ ಹಾಕ್ಬೇಕು. ಅರ್ಧ ಇಂಚ್ ಇಡ್ತೀರಾ, ನೀವು 1/4 ಇಂಚ್ ಇಡ್ತೀರಾ, ಎಷ್ಟು ಇಡ್ತೀರಾ ಅದು ನಿಮ್ ಮೇಲೆ ಡಿಪೆಂಡ್. ಮ್ಯಾಕ್ಸಿಮಮ್ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲ 1/4 ಇಂಚ್ಗಿಂತ ಸ್ವಲ್ಪ ಮೇಲೆ ಮಾರ್ಜಿನ್ ತಗೊಂತಾರ ಎಲ್ಲದಕ್ಕೂ. ಅರ್ಧ ಇಂಚ್ ಮಾರ್ಜಿನ್ ಆದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ, ಆ ತರ ತಗೋಬೇಕು. ಇದಾಯ್ತು ನಮ್ಗ ಹಾರ್ಮೋಲ್, ಸರಿನಾ? ಹಾರ್ಮೋಲ್ ಮಾರ್ಕಿಂಗ್ ಇಲ್ಲಿಗೆ ಬಂತು, ಈ ಪೋರ್ಷನ್ ಬಂತು, ಸರಿನಾ? ಇಲ್ಲಿಗೆ ಕರೆಕ್ಟ್ ಆಗಿ. ಇವಾಗ ಇಲ್ಲಿ ಬ್ಯಾಕ್ ನೆಕ್ ಮಾರ್ಕಿಂಗ್ ನೋಡ್ಕೊಳ್ಳೋಣ. ಇದರಲ್ಲಿ ಈ ಕಸ್ಟಮರ್ ನಮ್ಗೆ ಏನ್ ಹೇಳಿದಾರೆ ಅಂದ್ರೆ, ನಮ್ ಸ್ಲೀವ್ಸ್ ಮಾತ್ರ ಒಂದು 1/4 ಇಂಚು ಕಡಿಮೆ ತಗೊಳಕ್ಕೆ, ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಮೆಜರ್ಮೆಂಟ್. ನಾವು ಸ್ಟಿಚಿಂಗ್ ಆದ್ರೆ ಕೂಡ ಸೇಮ್ ಇರಬೇಕು, ಸ್ಲೀವ್ಸ್ ಮಾತ್ರ ಒಂದು 1/4 ಇಂಚು ಮೇಲಿರ್ಬೇಕು. ಇವಾಗ ಇಲ್ಲಿ ನೋಡ್ರೆ ನನ್ಗೆ ಎಷ್ಟು ಬರ್ತಾ ಇದೆ? 5.75 ಬರ್ತಾ ಇದೆ, ಸರಿನಾ? ನಾನು ಇವಾಗ ಇಲ್ಲಿ ಏನ್ ಮಾಡ್ತೀನಿ, 6 ಇಟ್ಕೊಂತೀನಿ. 6 ಮೇಲೆ ಒಂದೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್. ಯಾಕಂದ್ರೆ ನನಗೆ ಸ್ಟಿಚಿಂಗ್ ಅಷ್ಟು ಬೇಕು. ಇದು 6.75 ಇಲ್ಲಿಗಿದೆ, ಇದು ಸ್ಟಿಚಿಂಗ್. ಇವಾಗ ಇದು ನಮ್ಗೆ ನೆಕ್ ಪಾರ್ಟ್ ಕಂಪ್ಲೀಟ್ ಆಯ್ತು, ಬ್ಯಾಕ್ ನೆಕ್, ಸರಿನಾ? ಇವಾಗ ಇಷ್ಟಾಯ್ತು. ನಾವು ಇದೆಲ್ಲಾನು ಕಂಪ್ಲೀಟ್ ಬ್ಯಾಕ್ ಪಾರ್ಟ್ ಲೆಂತ್ ಆಯ್ತು, ಡಾಟ್ಸ್ ಆಯ್ತು, ಆರ್ಮಲ್ ಡೌನ್ ಭಾಗ ಆಯ್ತು, ಬ್ಯಾಕ್ ನೆಕ್ ಇದಾಯ್ತು. ಇವಾಗ ಮಿಕ್ಕಿರೋದು ಶೋಲ್ಡರ್ ಪಾರ್ಟ್ಗೆ ನೀವು ಈ ತರ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕೌಂಟ್ ಮಾಡ್ಕೊಂಡು ಹಾಕೊಳ್ಳಿ. ಎಷ್ಟಿರುತ್ತೆ ಅಷ್ಟು ನೋಡ್ಕೋಬೇಕು ನೀವು ಕರೆಕ್ಟ್ ಆಗಿ. ಇಲ್ಲಿ ಏನಾಗಿ ಮಾರ್ಕಿಂಗ್ ಹಾಕಿದ್ರು ಸೇಮ್ ಅದೇ ತರನೇ ಫಾಲೋ ಮಾಡಿ. 100% ನಾನ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಬ್ಲೌಸ್ ಖಂಡಿತ ನೀವು ಸ್ಟಿಚಿಂಗ್ ಮಾಡೇ ಮಾಡ್ತೀರಾ. ಸ್ಟಿಚಿಂಗ್ ವಿಡಿಯೋಸ್ ಅನ್ನು ಹಾಕ್ತೀನಿ, ನೋಡ್ತೀನಿ. ಸ್ಟಿಚಿಂಗ್ ವಿಡಿಯೋಸ್ ಹಾಕಕ್ ಟೈಮ್ ಸಿಗ್ತಾ ಇಲ್ಲ ನನ್ಗೆ, ಅದನ್ನು ಒಂದ್ಸಲ ತೋರಿಸ್ಕೊಡ್ತೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಸ್ಟಿಚಿಂಗ್ ಕೂಡ, ಅದೊಂದು ವಿಡಿಯೋ ಮಾಡ್ತೀನಿ. ಇವಾಗ ನೋಡ್ರಿ, ಇದು ಶೋಲ್ಡರ್ ಈಗ ಆಯ್ತಲ್ಲ. ಹಾರ್ಮೋಲ್ಗೆ ಶೋಲ್ಡರ್ ನೋಡ್ಕೊಳ್ಳೋಣ, ಸರಿನಾ? ಇಲ್ಲಿ ಶೋಲ್ಡರ್ ಎಷ್ಟಿದೆ ನೋಡೋಣ. ಇಲ್ಲಿ ಶೋಲ್ಡರ್ ಈ ಸ್ಟಿಚಿಂಗ್ ಆಗಿದಲ್ರಿ, ಇಲ್ಲಿ ಇದು ಸ್ಲೀವ್ಸ್ ಅಟ್ಯಾಚ್ ಆಗಿದಲ್ಲ ಶೋಲ್ಡರ್, ಅಲ್ಲಿಂದ ಒಂದು ಈ ಶೋಲ್ಡರ್ ವರ್ಗು, ಅಂದ್ರೆ ಈ ಸ್ಟಿಚಿಂಗ್ ವರ್ಗು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂದು ಮಾರ್ಕ್ ಇಟ್ಕೊಂಡ್ಬಿಡಿ. ಇಲ್ಲಿ ಒಂದು ಮಾರ್ಕ್, ಇಲ್ಲಿಂದ ಇಲ್ಲಿ ಮಾರ್ಕ್ ಇಂಚ್ ಹಾಕ್ಲಿಂತ ಇಟ್ಕೊಂಡ್ರೆ 11 ಇಂಚು ಬರ್ತಾ ಇದೆ. 11 ಇಂಚಲ್ಲಿ ಒಂದ್ ವೇಳೆ ಸಪೋಸ್ ಮಿಡಿಲ್ ಗ್ಯಾಪ್ ಎಷ್ಟಿದೆ ಕೂಡ ನೋಡ್ಕೋಬಹುದು ನಾವು. ನೋಡ್ರಿ ಎಷ್ಟು ಇಟ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ನಮ್ಗೆ ಎಷ್ಟು ಬರ್ತಾ ಇದೆ, ಇಲ್ಲಿ ಈ ಮಿಡಿಲ್ ಗ್ಯಾಪ್ ಇಲ್ಲಿಂದ ಇಲ್ಲಿಗೆ 6 ಇಂಚಿಗಿದೆ. 6 ಇಂಚ್ ಅಂದ್ರೆ 5ವರೆಗೆ ಬರುತ್ತೆ. ಕರೆಕ್ಟ್ ಆಗಿ ತಗೊಂಡ್ರೆ 5ವರೆಗೆ ಬರುತ್ತೆ. ಇದು ಕರೆಕ್ಟ್ ಆಗಿ ನೋಡೋಣ, ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಮಿಸ್ಟೇಕ್ ಆಯ್ತಂದ್ರೆ ಬ್ಲೌಸ್ ಎಲ್ಲ ಹಾಳಾದಂಗೆ ಅರ್ಥ. ಇದು ನೋಡೋಣ, 11ಕ್ಕೂ ಅಲ್ಲ 12ಕ್ಕೂ ಬರ್ತಾ ಇದೆ. ಸಾರಿ, 12ಕ್ಕೂ ಬರ್ತಾ ಇದೆ. ಈಗ ನೋಡ್ರಿ, ಇದು ನೋಡಿದ್ರೆ ಗೊತ್ತಾಯ್ತು ನನಗೂ ಮಿಸ್ಟೇಕ್ ಆಗ್ತಿತ್ತಿಲ್ಲ ಅಂದ್ರೆ ಬ್ಲೌಸ್. ಇವಾಗ 12ಕ್ಕೂ ಬಂತು ಒಂದು. ಇವಾಗ ನಾವು ಇದ್ರ ಮಿಡಲ್ ಗ್ಯಾಪ್ ಚೆಕ್ ಮಾಡೋಣ. 6ವರೆ ಬರ್ತಾ ಇದೆ. ಅಂದ್ರೆ ಈ ಮಿಡಿಲ್ ಏನಿಟ್ಟಿದ್ದಾರೆ ಅರ್ಧ ಇಂಚು ನಾವು ಮೈನಸ್ ಮಾಡ್ಬೇಕು. ಎಷ್ಟು ಬಂದ್ರೆ ಅಷ್ಟು ಅರ್ಧ ಇಂಚು. ಯಾಕಂದ್ರೆ ಇಲ್ಲಿ 1/4 ಇಂಚ್ ಇಲ್ಲಿ 1/4 ಇಂಚ್ ಸ್ಟಿಚಿಂಗ್ ನಲ್ಲಿ ಹೋಗುತ್ತೆ. ನೆಕ್ ಪಾರ್ಟ್ ಅಲ್ಲಿ ಯಾವತ್ತೂ ಕೂಡ ಸ್ಟಿಚಿಂಗ್ ಮಾಡ್ಬೇಕಾದ್ರೆ 1/4 ಇಂಚ್ ಮಾತ್ರ ಸ್ಟಿಚಿಂಗ್ ಮಾಡ್ಬೇಕು. 1/2 ಇಂಚ್ ಇಟ್ಕೊಂಡು ಮಾರ್ಜಿನ್ ಸ್ಟಿಚಿಂಗ್ ಮಾಡಕ್ ಹೋಗ್ಬಾರ್ದು, ಸರಿನಾ? 6ವರೆ ಬರ್ತಾ ಇದೆ. ಅಂದ್ರೆ ನಾನು ಇಲ್ಲಿ 6ರಲ್ಲಿ ಅರ್ಧ 3 ಆಗ್ತಾ ಇದೆ, ಸರಿನಾ? ಇವಾಗ ಶೋಲ್ಡರ್ ಪಾರ್ಟ್ಸ್ ನೋಡೋಣ. ಈ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 2ವರೆ ಇದೆ. ನಾನು ಇನ್ನೊಂದು ಅರ್ಧ ಇಂಚ್ ಸೇರಿಸಿ 3ಕ್ಕೆ ಹಾಕ್ತಾ ಇದ್ದೀನಿ. ನೋಡ್ರಿ, ಎರಡು ತರ ನಾವು ತಗೋಬಹುದು ಶೋಲ್ಡರ್ ಮೆಜರ್ಮೆಂಟ್. ಎರಡು ತರ ಅಂದ್ರೆ ಇದರಲ್ಲಿ ನಾವು ಮೆಜರ್ಮೆಂಟ್ ಮಾಡೋ ತಾರೀಕ 2 ಟೈಮ್ಸ್. ಅಂದ್ರೆ ಶೋಲ್ಡರ್ ಮತ್ತೆ ಅಥವಾ ಮಿಡಿಲ್, ಶೋಲ್ಡರ್ ಟು ಶೋಲ್ಡರ್ ಅಥವಾ ಮಿಡಿಲ್, ಈ ತರ ನಾವು ಮೆಜರ್ಮೆಂಟ್ ತಗೋಬಹುದು. ಈ ತರ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ. ನಿಮ್ಗೆ ಕನ್ಫ್ಯೂಸ್ ಆಯ್ತಂದ್ರೆ ಈ ತರ ಕೂಡ ನೀವು ಮೆಥಡ್ ಯೂಸ್ ಮಾಡಬಹುದು, ಸರಿನಾ? ಇವಾಗ ಆಯ್ತು, ನಮ್ಗ ಶೋಲ್ಡರ್ ಮೆಜರ್ಮೆಂಟ್ ಪ್ರಾಪರ್ ಆಗಿ ಬಂತು. ಇವಾಗ ನೋಡೋಣ, ಈಗ ಹಾರ್ಮೋಲ್ ಇದು ಈ ತರ ಮಾರ್ಕಿಂಗ್ ಹಾಕೊಳ್ಳೋಣ. ಈ ತರ ಸ್ವಲ್ಪ 1 ಇಂಚಿಗೆ 1 ಇಂಚು ಮಾತ್ರ ಹಾಕೊಂಡು ಇದನ್ನ ರೌಂಡ್. ನೀವು ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಈ ತರನೇ. ನಾನಾದ್ರೆ ಮ್ಯಾನ್ಯುವಲಿ ನಮ್ದು ಏನಿದೆಯೋ ಹ್ಯಾಂಡಲ್ ನಿಂತಾನೆ ನಾವು ಮೂವ್ಮೆಂಟ್ ಮಾಡ್ಬೇಕು, ಅದರ ನನ್ಗೆ ಇಷ್ಟ. ಯಾಕಂದ್ರೆ ಆ ಸ್ಕೇಲು ಇವೆಲ್ಲ ಯಾವ ಕಾಲದಿಂದ ಇರ್ಲಿಲ್ಲ, ಇವಾಗೆಲ್ಲ ಲೇಟೆಸ್ಟ್ ಆಗಿ ಬರ್ತಾ ಇದಾವೆ.
ಸೊ ಅದು ನಿಮ್ ಇಷ್ಟ. ಈ ಸ್ಕೇಲ್ ಇಲ್ಲಿ ಕರು ಸ್ಕೇಲ್ ಯೂಸ್ ಮಾಡೋದು ಬಿಡೋದು. ನಾನು ನಾರ್ಮಲ್ ಒಂದ್ಸರಿ ಚೆಕ್ ಮಾಡ್ತೀನಿ ನೋಡ್ರಿ. ನಿಧಾನವಾಗಿ ಚೆಕ್ ಮಾಡ್ಕೋಬೇಕು. ನನಗೆ 8.5 ಬರ್ತಾ ಇದೆ. ಒಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಇದು ಎಷ್ಟು ಬರುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಕರೆಕ್ಟ್ ಆಗಿ ಇಲ್ಲಿವರೆಗೂ ಚೆಕ್ ಮಾಡ್ಕೋಬೇಕು ನಿಧಾನವಾಗಿ. 8.5 ನೋಡ್ರಿ, ಏನು ಮಿಸ್ಟೇಕ್ ಇಲ್ಲ, ಕರೆಕ್ಟ್ ಆಗಿ ಬಂದಿದೆ. ಸರಿನಾ? ಇದಾಯ್ತು. ಇವಾಗ ಇದು ಬ್ಯಾಕ್ ನೆಕ್ ಈ ತರ ಲೈನ್ ಡ್ರಾ ಮಾಡ್ಕೊಂಡು ಇದು ರೌಂಡ್ ಇಲ್ಲಿ ಒಂದ್ ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಆ ಕರು ಇದು ತಂದು ಇಲ್ಲಿ ಟಚ್ ಮಾಡ್ಬೇಕು, ಇದು ತಗೊಂಡೋಗಿ ಇಲ್ಲಿ ಟಚ್ ಮಾಡ್ಬೇಕು, ಅಷ್ಟೇ ರೌಂಡ್ ಬಂದ್ಬಿಡುತ್ತೆ. ಆಯ್ತಾ? ಇವಾಗ ಒಂದ್ಸರ್ತಿ ನಿಮ್ಗೂ ನೀವು ಕರೆಕ್ಟ್ ಆಗಿ ಇಟ್ಟಿರ್ತೀರಾ. ಒಂದೊಂದ್ಸರಿ ನೆಕ್ ಎಕ್ಸ್ಪೆಂಡ್ ಆಗಿ ಸ್ವಲ್ಪ ಲೂಸ್ ಆಗ್ಬಿಟ್ಟು ದೊಡ್ಡದಾಗ್ಬಿಡುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಇದನ್ನ ಕೂಡ ಹೆಂಗಿದೆ, ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಇವಾಗ ಇದನ್ನ ಅಂದ್ರೆ ಪಿನ್ ಟು ಪಿನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಧಾನವಾಗಿ ನೋಡಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಇದನ್ನ ನೋಡಿ ಈ ತರ ಇಟ್ಟಿದ್ನಲ್ಲ, ನೆಕ್ಕು ನಮಗೂ ಕರೆಕ್ಟ್ ಆಗಿ ಬಂದಿದ್ಯಾ ಇಲ್ಲ. ಇದರಲ್ಲಿ ಕೂಡ 2 ತರೀಕ ಇದೆ. ಒಂದ್ ಈ ತರ ಇಟ್ಕೊಂಡು ಮೆಜರ್ಮೆಂಟ್ ಈ ತರ ಚೆಕ್ ಮಾಡ್ಕೊಳ್ಳೋದು. ಇದನ್ನ ಏನಿದೆಯಲ್ಲ ಒಳಗ್ ಮಾಡ್ಬಿಟ್ಟು ಪೀಸ್ನ ಈ ತರ ನೋಡಿ ಕರೆಕ್ಟ್ ಆಗಿ ಬಂದಿದೆ, ಎಲ್ಲಿನೂ ಮಿಸ್ಟೇಕ್ ಇಲ್ಲ. ಈ ತರ ಇಲ್ಲ. ಇನ್ನೊಂದು ತರೀಕ ಏನಂದ್ರೆ ಟೇಪ್ ತಗೊಂಡು ಚೆಕ್ ಮಾಡ್ಕೊಳ್ಳೋದು. ಈ ತರ ಇದಕ್ಕೆ ಎಷ್ಟಿದೆ ಹಾರ್ಮೋಲ್ಗೆ ಹೆಂಗ ಚೆಕ್ ಮಾಡಿದ್ವಿ ಅದೇ ತರ ಇದಕ್ಕೆ 10 ಇಂಚು ಬರ್ತಾ ಇದೆ. ಇದನ್ನು ನೋಡೋಣ ಎಷ್ಟು ಬರುತ್ತಂತ. 10 ಇಂಚು ಕರೆಕ್ಟ್ ಆಗಿ ಬಂದಿದೆ. ಓಕೆನಾ? ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಎಲ್ಲಿ ಏನು ಮಿಸ್ಟೇಕ್ ಇರ್ಲಾದ ಬ್ಲೌಸ್ ಕಟಿಂಗ್ ಇದು. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಬಟ್ ಒಂದು 1/2 hour ಸ್ಪೆಂಡ್ ಮಾಡಿ. ಯಾಕಂದ್ರೆ ತಿಂಗಳಾನ ಗಂಟಲ ಕ್ಲಾಸಸ್ ಕಲಿಯೋ ಬದಲು 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಬ್ಲೌಸ್ ನೀವು ಕಟಿಂಗ್ ಮಾಡ್ಬೋದು ಆರಾಮ್ಸೆ. ಇದಾಯ್ತಲ್ಲ, ಇದು ಸರ್ಸೋಣ. ಇವಾಗ ಇದನ್ನ ನಾವು ವೀಲ್ ಮಾರ್ಕ್ ತಗೊಂಡು ಒಂದು ಮಾರ್ಕ್, ಯಾಕಂದ್ರೆ 2 ಸೈಡ್ ನಮ್ಗೆ ಮಾರ್ಕಿಂಗ್ ಕಾಣಿಸ್ಬೇಕಲ್ವಾ. ಈ ತರ ಇಲ್ಲೇನು ಕಾಣಿಸುತ್ತೆ ನೋಡಿ. ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಇಲ್ಲೊಂದು ಮಾರ್ಕ್ ಹಾಕಿದ್ರೆ ಆಯ್ತು. ಇಲ್ಲಿಗೆ ಡೈರೆಕ್ಟ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಈ ಕಡೆಯಿಂದ ತಗೊಂಡು ಈ ಕಡೆ ಬರ್ಬೇಕು, ಈ ಕಡೆ ತಗೊಂಡು ಈ ಕಡೆ ಹೋದ್ರೆ ಅಂತಂದ್ರೆ ಮೇಲೆ ಕೂಡ ಹೋಗ್ಬಿಡ್ತೀರ ಸ್ಟಿಚಿಂಗ್. ಆ ತರ ಮಾಡೋಕ್ ಹೋಗ್ಬಾರ್ದು. ಎಲ್ಲಿ ಯಾವತ್ತು ಡಾಟ್ಸ್ ಹಾಕ್ಬೇಕಾದ್ರೆ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇರುತ್ತಲ್ಲ, ಇಲ್ಲಿಂದ ರಫ್ ಮಾಡ್ಕೊಂಡು ಈ ಕಡೆ ಬಂದ್ಬಿಡ್ಬೇಕು ಹೊರಗಡೆ. ಆ ತರ ಡಾಟ್ಸ್ ಹಾಕಿದ್ರೆ ಕರೆಕ್ಟ್ ಆಗಿ ಇದಕ್ಕೆ ಡಾಟ್ಸ್. ಈ ಡಾಟ್ಸ್ ಅಲ್ಲಿ ಕೂಡ ಬೇರೆ ಬೇರೆ ಡಿಫ್ರೆಂಟ್ ನೆಕ್ಗೆ ಡಿಫ್ರೆಂಟ್ ಡಾಟ್ಸ್ ಆಗುತ್ತೆ. ಈ ನೆಕ್ಗೆ ಇಷ್ಟು ಮಾತ್ರ ಓಕೆ. ಸರಿನಾ? ಇದು ಕೂಡ ಒಂದು 1/4 ಇಂಚ್ 1/2 ಇಂಚ್ ಇರ್ಬೇಕು. 1/2 ಇಂಚ್ ಯಾವತ್ತು ಇಡಬಾರ್ದು. ನೀವು ಜಾಸ್ತಿ ಹಿಡ್ದಂಗೆಲ್ಲ ಕೂಡ ಈ ನೆಕ್ಕು ಹಿಂಗ ಇದು ಹಿಂಗ ಬ್ರಾಡ್ ಆಗ್ಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತವೆ, ಇಲ್ಲಾಂದ್ರೆ ಇಲ್ಲಿ ರಿಂಕಲ್ಸ್ ಬರ್ತವೆ. ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಇಷ್ಟೇ ಹಿಡ್ಕೋಬೇಕು. ಇಷ್ಟು ಹಿಡ್ಕೊಂಡ್ರೆ ಏನು ತೊಂದ್ರೆ ಆಗಲ್ಲ. ನೋಡ್ರಿ ಹೆಂಗಿದೆ ಹಂಗೆ ನಿಂತಿದೆ. ಅದು ಸ್ವಲ್ಪ ಜಾಸ್ತಿ ಹಿಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಇದು ಎತ್ಕೊಂಡ್ಬಿಟ್ಟು ಇಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ಈ ಡಾಟ್ಸ್ ಅನ್ನು ನೋಡ್ಕೊಂಡು ಹಾಕೋಬೇಕು. ಇವಾಗ ನಾವು ಫ್ರಂಟ್ ಪಾರ್ಟ್ ತಗೊಳ್ಳೋಣ. ಫ್ರಂಟ್ ಓಪನ್, ನಾನ್ ಸೈಡ್ ಇದೆ ಇವಾಗ. ಇದು ನೋಡ್ರಿ ಓಪನ್. ಇದನ್ನ ರಿಮೂವ್ ಮಾಡೋಣ. ಇದು ವಿವಿಂಗ್ ಅಲ್ಲಿ ಬಂದಿರೋದು ಈ ಕಾರ್ನರ್ ಪಾರ್ಟ್ ನ ನಾವು ರಿಮೂವ್ ಮಾಡ್ಲೇಬೇಕು. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಇದನ್ನ ಯೂಸ್ ಮಾಡ್ಕೋಬಾರ್ದು ಯಾರು ಕೂಡ. ಇದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಹಿಂಗ ನಾವು ಇಟ್ಕೋಬೇಕು. ಇದಾಯ್ತಾ? ಇವಾಗ ಇದೇ ಮೆಜರ್ಮೆಂಟ್ ನಮ್ಗೆ ಬರ್ಬೇಕು. ಇವಾಗ ಒಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಬಿಡೋದು ಎಲ್ಲ ಬ್ಲೌಸ್ ನಲ್ಲಿ ಅದು ಯೂಸ್ ಆಗಲ್ಲ. ಇದು ಒಂಥರ. ಇವಾಗ ನಾವು ಮಾರ್ಕಿಂಗ್ ಇದು ನೋಡೋಣ. ಇದು ಎಷ್ಟಿದೆ ಇದು ಬಿಡ್ಬೇಕು. ಇದು ಎಕ್ಸ್ಟ್ರಾ ಪೀಸ್ ಬಿಟ್ಕೋಬೇಕು. ಆಯ್ ಪಟ್ಟಿ ಅಲ್ವಾ, ನನ್ಗೆ 10.5 ಬಂದಿದೆ. ಇಲ್ಲಿ 10.5. ಇಲ್ಲೊಂದು 1 ಇಂಚಿಗೆ ಅಂದ್ರೆ 1 ಇಂಚು ಮಾರ್ಕಿಂಗ್ ಅಂದ್ರೆ 2 ಇಂಚು. 10.5 2 ಎಷ್ಟಾಯ್ತು? 12.5. ಇದು ಇಲ್ಲಿಂದ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ತಗೊಳ್ಳೋಣ. ಇದಕ್ಕ 10.5 ಬರ್ಬೇಕಲ್ಲ ನಮ್ಗೆ. ಇದು ತರ ಇಟ್ಕೊಂಡು ನೋಡ್ಕೊಳ್ಳೋಣ ಒಂದ್ಸರಿ. 10.5 ಬಂದಿದೆ, 12.5 ಬರ್ಬೇಕು. ಸಾರಿ, 12.5 ಕರೆಕ್ಟ್ ಆಗಿ ಬಂದಿದೆ ನೋಡ್ರಿ. ಅಂದ್ರೆ ಇಲ್ಲಿ ಆಟೋಮೆಟಿಕ್ ನಿಮ್ಗೆ ಎಷ್ಟು ಹೆಚ್ಚಿಗೆ ಆಯ್ತು, ಒಂದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಯ್ತು. 1 ಇಂಚಿಗಂತ ಸ್ವಲ್ಪ ಕಡಿಮೆ ಅಂದ್ರೆ 1/4 ಇಂಚು ಇಲ್ಲಿ ಬಂದಿದೆ ಎಕ್ಸ್ಟ್ರಾ ಮಾರ್ಜಿನ್ ನಮ್ಗೆ. ಸರಿನಾ? ಇದನ್ನ ಬಿಟ್ಟೆ ನಾನು ಇಟ್ಕೊಂಡಿದ್ದೆ ನೋಡ್ರಿ. ಇದನ್ನ ಬಿಡ್ಬೇಕು. ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ನಾನು ನಿಮ್ಗೆ ರೆಫರೆನ್ಸ್ ಆಗಿ ತೋರಿಸ್ತಾ ಇದೀನಿ. ಇದು ಸಾರಿ ಇಲ್ಲಲ್ಲ, ಇದು ಡಾಟ್ ಮಾತ್ರ, ಫ್ರಂಟ್ ಡಾಟ್ ಮಾತ್ರ ನೋಡ್ಕೋಬೇಕು. ಇಲ್ಲಿಂದ 10.5 ಅಥವಾ 11 ಅನ್ಕೊಳ್ಳಿ. ಮಾರ್ಜಿನ್ ಇಟ್ಕೊಂಡ್ರೆ 11 ಇದೊಂದು 2 ಇಂಚು, 11 2 ಎಷ್ಟು 13 ಇಂಚು. 13 ಇಂಚಿಗೆ ಇಟ್ಕೊಳ್ಳೋಣ. ಇಲ್ಲಿ ಎಷ್ಟು ಹೆಚ್ಚು ಬಂದಿದೆ ನೋಡ್ರಿ. ಇದು 13 ಇಂಚಿಗೆ ಬಂದ್ರೆ ಇಲ್ಲಿ ನಮಗ 1 ಇಂಚು ಎಕ್ಸ್ಟ್ರಾ ಬಂತು. ಈ ತರ
ಸ್ವಲ್ಪ ಮಿಸ್ಟೇಕ್ ಅಲ್ಲಿ ನೋಡ್ರಿ, ಮಾಡ್ಬೇಕಾದ್ರೆ ನಮಗೂ ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಇದನ್ನ ನನಗೂ ಸ್ವಲ್ಪ ಕನ್ಫ್ಯೂಸ್. ಸೊ ಇವಾಗ ನೋಡ್ರಿ ಇದು ಕರೆಕ್ಟ್ ಆಗಿ ಬಂತು, 13 ಇಂಚಿ ಬಂತು. ಅಂದ್ರೆ ಕ್ಯಾಸುವಲ್ ಆಗಿ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಂತ ಅಂತ ಅರ್ಥ. ಈ ಪೋರ್ಷನ್ ಇಲ್ಲಿ ಅಲ್ಲ, ಮತ್ತೆ ಈ ಇಲ್ಲಿ ವೆಸ್ಟ್ ಭಾಗದಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ ಆಗುತ್ತೆ. ಮಿಕ್ಕಿದೆಲ್ಲಾನು ಸೇಮ್ ಮೆಜರ್ಮೆಂಟ್ ಆಗಿರುತ್ತೆ. ಈಗ ಫ್ರಂಟ್ ಪಾರ್ಟ್ ನೋಡ, ಫ್ರಂಟ್ ನೆಕ್ ನೋಡೋಣ. ಸೇಮ್ ಈ ತರ ನೀಟಾಗಿ ಇಟ್ಕೊಂಡು ಇದು ಇಲ್ಲಿ ಇದೆಯಲ್ಲ ಈ ಸ್ಟಿಚಸ್, ಶೋಲ್ಡರ್ ಸ್ಟಿಚಸ್ ಲಿಂದ ಇಲ್ಲಿಗೆ ಟೇಪ್ ಡೌನ್ ಮಾಡ್ಕೋಬೇಕು. ಈ ಕರೆಕ್ಟ್ ಆಗಿ ನಾವು ಡೌನ್ ಮಾಡ್ಕೋಬೇಕಾದ್ರೆ ಇದು ಎಷ್ಟುವರೆಗೆ ಬರುತ್ತೆ ಈ ಲೈನ್, 6 ಹೋಗುತ್ತೆ, 6 ಕಾಲ್ಗೆ ಹೋಗುತ್ತೆ. 6 ಇಟ್ಕೊಳ್ಳೋಣ, ಇಲ್ಲ 6 ಇಟ್ಕೊಂಡ್ರು ಓಕೆ. ಅಂದ್ರೆ ಫಸ್ಟ್ ಒಂದ್ಸರಿ ಈ ತರ ನಾವು ಟ್ರೈ ಮಾಡಿ ಆಮೇಲೆ ಮತ್ತೆ ಟೇಪ್ ತಗೊಂಡು ನಾವು ಸರ್ ನೋಡ್ಕೊಳ್ಳೋಣ. ಇವಾಗ 6 ಇಂಚಿಗೆ ನಾನು ಮಾರ್ಕಿಂಗ್ ಆಗ್ತಾ ಇದೀನಿ, ಮೇಲಿಂದ ಒಂದು 6 ಇಂಚಿಗೆ ಇದು ರೌಂಡ್ ಮಾಡೋಣ. ಇದು ಈ ತರ ಸ್ಕ್ವೇರ್ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೊಂಡು, ನಿಮ್ಗೆ ಬರಲ್ಲ ನೀಟಾಗಿ ಈ ತರ ಮಾಡ್ಕೊಳ್ಳಿ. ಇವಾಗ ಇಲ್ಲಿಗೆ ಆಯ್ತು, ಇದಾಯ್ತು, ಇದೆಲ್ಲ ಮಾರ್ಕಿಂಗ್ ಆಯ್ತು. ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡ್ ಬಿಡೋಣ ನಾವು, ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದು ಇದೆಯಲ್ಲ ಉಕ್ಸ್ ಪಟ್ಟಿಲಿಂದ ಇದು ನನಗೆ 8 ಬಂದಿದೆ. ಅವಾಗ ಇಲ್ಲಿ ಸ್ಟಿಚಿಂಗ್ ಕೂಡ ಬೇಕಲ್ಲ ನಮ್ಗೆ, ಸೊ ಅದನ್ನ ಒಂದು 8 ಕಾಲು ಬಂದ್ರು ನಡೀತು ನಮ್ಗೆ. ಇಲ್ಲಿ ನೋಡ್ರಿ ಟೇಪ್ ಇಟ್ಕೊಂಡು ನೀಟಾಗಿ 8ವರೆ ಬಂದಿದೆ. ಓಕೆ, ಪ್ರಾಬ್ಲಮ್ ಇಲ್ಲ, ಅರ್ಧ ಕಾಲ್ ಇಂಚು ಆ ಕಡೆ ನಡೆಯುತ್ತೆ. ಓಕೆ, 8ವರೆ ಬಂದಿದೆ. ಇವಾಗ ಇದರ ನಾವು ಈ ಪೀಸ್ ಏನಿದೆಯಲ್ಲ, ಈ ಮಿಕ್ಕಿರೋ ಪೀಸು ಕ್ರಾಸ್ ಪಟ್ಟಿಗೆ ಯೂಸ್ ಮಾಡ್ಕೋಬೇಕು. ಪೀಸ್ನ ವೇಸ್ಟ್ ಮಾಡ್ಕೋಬಾರ್ದು. ಇಲ್ಲಿ ಏನಿದೆಯಲ್ಲ ಇದು ಕಟ್ ಮಾಡ್ಕೊಂಡು ಯಾಕಂದ್ರೆ ಅವ್ರು ಒಂದ್ ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರು ಬ್ಲೌಸ್ ನ ಹಿಡಿದು ನೋಡ್ತಾರೆ, ನಮ್ ನೆಕ್ ಇಷ್ಟು ಚಿಕ್ಕದಿದೆ, ನೀವ್ ಇಷ್ಟು ದೊಡ್ಡದು ಮಾಡಿದ್ರೆ ನನ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತಂದು ಅಂತಾರೆ. ಈ ಪೀಸ್ನ ಕ್ರಾಸ್ ಬೆಲ್ಟ್ ಗೆ ಯೂಸ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಗೆ ಯಾವ ತರ ನಾವು ಇದೆ ಯಾವ ತರ ತಗೋಬೇಕು ಅಂದ್ರೆ, ಇದು ಕೂಡ ಒಂದು ಟೆಕ್ನಿಕ್ ಇದೆ. ಇಲ್ಲಿಂದ ಒಂದು 2 ಕಾಲಿಗೆ ನಾವು 2 ಕಾಲು ಇಂಚಿಗೆ ನಾವು ಫೋಲ್ಡ್ ಮಾಡೋಣ. 2 ಕಾಲಿಗೆ ಮಾತ್ರ ನಾವು ಫೋಲ್ಡ್ ಮಾಡ್ಕೋಬೇಕು. ಈಸಿ ಮೆಥಡ್ ಅಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ. ನೋಡ್ರಿ 2 ಕಾಲಿಗೆ ಇಲ್ಲಿ ಮಾರ್ಕಿಂಗ್ ಹಾಕಿದೆ. ಇಲ್ಲಿ ನೀಟಾಗಿ ಈ ತರ ಫೋಲ್ಡ್ ಮಾಡಿ, ಸರಿನಾ? ಈ ತರ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದು ಡಾಟ್ ಪಾಯಿಂಟ್, ಇಲ್ಲಿ ಮೇನ್ ಡಾಟ್ ಹಾಕ್ತಿವಲ್ಲ ಆ ಡಾಟ್ ಪಾಯಿಂಟ್ ಸಿಗುತ್ತೆ. ಆಯ್ತಾ? ಇಲ್ಲಿ ಒಂದು ಮಾರ್ಕ್ ಹಾಕೋಣ ನಾವು. ಸಪೋಸ್ ಇದು 38 ಸೈಜ್ ಅಂದ್ರೆ ಮೀಡಿಯಂ ಸೈಜ್ ಬ್ಲೌಸ್ ಇದು. ಒಂದು ವೇಳೆ ಇದಕ್ಕಿಂತ ದಪ್ಪ ಇದ್ದವರಿದ್ರೆ ಸ್ವಲ್ಪ ಒಂದು 1/2 ಇಂಚ್ ಇಲ್ಲಿ ಡೌನ್ ಮಾಡ್ಕೊಂಡ್ರು ನಡೆಯುತ್ತೆ. ಇವಾಗ ನಾನು 2 ಕಾಲು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಬಂತು. ಎದಕ್ಕೆ ಇದು ನಮ್ಗೆ ಡಾಟ್ ಪಾಯಿಂಟ್ಗೆ, ಮೇನ್ ಡಾಟ್ ಪಾಯಿಂಟ್ಗೆ ಬಂತು. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ಗೆ ಒಂದ್ ವೇಳೆ ಕರ್ವ್ ಸ್ಕೇಲ್ ಇದ್ರೆ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಕೂಡ ಇಲ್ಲಿ ಮಾತ್ರ, ಅಂದ್ರೆ ಇಲ್ಲಿಂದ ಒಂದು ಅರ್ಧ ಇಂಚ್ ನಮ್ಗೆ ಎಷ್ಟಿದೆಯೋ ಇದು ಚೆಕ್ ಮಾಡ್ಕೋಬೇಕು. ಈ ತರ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ 9 ಅಲ್ವಾ, 9 ಅರ್ಧ ಎಷ್ಟು ಬರುತ್ತೋ ಅಷ್ಟು. ಇಲ್ಲ ಈ ತರ ಮಿಡಿಲ್ ಈ ಡಾಟ್ಸ್ ಹಾಕ್ತಿವಲ್ಲ, ಈ ಡಾಟ್ಸ್ ಈ ತರ ನೋಡ್ಕೊಂಡು ಕೂಡ ನಾವು ಇಲ್ಲಿ ಕೂಡ ಅರ್ಧ ಇಂಚು, ಈ ಪೋರ್ಷನ್ ಅರ್ಧ ಇಂಚು, ಇಲ್ಲಾಂದ್ರೆ ಇಲ್ಲಿ ರಿಂಕಲ್ಸ್ ಬರುತ್ತೆ, ಆ ತರ ಕೂಡ ನೋಡ್ಕೋಬಹುದು ನಾವು. ಈ ತರ ಕ್ರಾಸ್ ಇಲ್ಲಿ 4 ಇಂಚು ನಾವು ಒಂದು ಮಾರ್ಕ್ ಹಾಕೋಣ. ಇಲ್ಲಿ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಟೇಪ್ ಈ ತರ ಇಟ್ಕೊಂಡ್ರೆ ನಮ್ಗೆ ಇಲ್ಲಿ ಡಾಟ್ ಬರುತ್ತೆ. ಈ ಡಾಟ್ ಕರೆಕ್ಟ್ ಕನೆಕ್ಷನ್ ಆಗಿ ಒಂದು ಡಾಟ್ ಬರುತ್ತೆ. ಸೊ ಇಲ್ಲಿ ಒಂದು ಡಾಟ್ ಮಾರ್ಕಿಂಗ್ ನಾವು ಈ ತರ ಕೂಡ ಹಾಕೊಂತೀವಲ್ಲ, ಇಲ್ಲಿ ಮಾತ್ರ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬರಬೇಕು, ಮಿಕ್ಕಿದೆಲ್ಲ ಸೇಮ್ ಬರುತ್ತೆ. ಸರಿನಾ? ಇವಾಗ ನೋಡಿ ಇದು ಇಲ್ಲಿ ಈ ಮಾರ್ಕಿಂಗ್ ಇದೆಯಲ್ಲ, ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕೋಣ. ಇದು ಕಟ್ಟು, ಇದೊಂದು ನಾವು ಒಂದು ಕಟ್ಟಿಡೋಣ ಈಗ, ಯಾಕಂದ್ರೆ ಇದು ಗೊತ್ತಾಗುತ್ತೆ ನಮ್ಗೆ. ಇಲ್ಲಿಗೆ ಸ್ಟಿಚಿಂಗ್ ಹಾಕ್ಬೇಕು ನಾವು. ಇದಾದ್ಮೇಲೆ ಇಲ್ಲಿ ಒಂದು ಕಟ್ಟು, ಇಲ್ಲಿಗೆ ನಮ್ದು ಎಂಡ್ ಆಗಿರ್ಬೇಕು, ಈ ಕಟ್ಟುವರೆಗೆ ಎಂಡ್ ಆಗಿರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಂದ ಎಂಡ್ ಆಗಿರ್ಬೇಕು. ಇದು ಮಧ್ಯದಲ್ಲಿ ಡಾಟ್ ಮಾರ್ಕಿಂಗ್. ಆಮೇಲೆ ನಾವು ನಮ್ ಕಳ್ಳಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್, ಮತ್ತೆ ಇಲ್ಲಿಂದ ಒಂದು 3 ಇಂಚಿಗೆ ಒಂದು ಮಾರ್ಕ್. ಇದಾಯ್ತು. ಈ ಸೈಡ್ ಇವು ಡಾಟು 2 ಇಂಚ್ ಇದೆ, ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು. ಇವಾಗ ನೀವು ಈ ಶೇಪ್ ಹಿಂಗ ಸೀದಾ ತಗೊಂಡ್ರೆ ನಿಮ್ಗೆ ಎತ್ಕೊಂಡು ನಿಲ್ಲುತ್ತೆ. ಸ್ವಲ್ಪ ಇದನ್ನ ಸ್ವಲ್ಪ ಕ್ರಾಸ್, ಸ್ವಲ್ಪ ಕರು ತಗೊಂಡ್ರೆ ನೀಟಾಗಿ ಬ್ಲೌಸ್ ಶೇಪ್ ರೌಂಡ್ ಆಗಿ ತಿರುಗುತ್ತೆ. ಸರಿನಾ? ಇವಾಗ ಇದನ್ನ ನೋಡಿ, ಇಲ್ಲಿಂದ ಒಂದು 2 ಇಂಚಸ್ಗೆ ಒಂದು ಮಾರ್ಕಿಂಗ್ ಹಾಕಿ, ಇಲ್ಲಿಂದಾನೆ ಒಂದು 2 ಇಂಚಸ್ಗೆ ಒಂದು ಮಾರ್ಕಿಂಗ್ ಹಾಕಿ. ಈ ಎರಡು ಇಲ್ಲಿ ಎಷ್ಟಿದೆ, ಅವ್ರು ಉಕ್ಸ್ಪಟ್ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಾವು. ಇದು ನಾನು ಅಪ್ರಾಕ್ಸಿಮೇಟ್ಲಿ ಹಾಕಿದ ಮಾರ್ಕಿಂಗ್. ಮತ್ತೆ ಒಂದ್ಸಲ ಅವ್ರ ಬ್ಲೌಸ್ ನ ಚೆಕ್ ಮಾಡೋಣ. ಇದು 4 ಇಂಚ್ ಇದೆ,
ಅಂದ್ರೆ ಒಂದ್ 5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿ. ಅವಾಗ ಇದನ್ನ ತಂದು ಇಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಇವಾಗ ಇದು ನಾನು ಮಾರ್ಕಿಂಗ್ ಹಾಕಿರೋದು ವಿತೌಟ್ ಮೆಜರ್ಮೆಂಟ್ ಬ್ಲೌಸ್. ಇವಾಗ ಇದ್ರಾಗ ಅರ್ಧ 4ದಾಗ ಇದನ್ನ 5 ತಗೊಂಡಲ್ಲ, ಅರ್ಧ ಮಾಡ್ಕೊಂಡು ಇಲ್ಲಿ ಒಂದು ಇದರಿಂದ ಇಲ್ಲಿ 2 ಇಂಚಸ್ಗೆ ಗ್ಯಾಪ್ ಇಟ್ಕೊಂಡು ಈ ತರ ಒಂದ್ ಮಾರ್ಕ್. ಇದು ಡಾಟ್ ಪಾಯಿಂಟ್ ಆಯ್ತು, ಎಲ್ಲದಕ್ಕೂ ಡಾಟ್. ಓಕೆ, ಇದು ಆಗೋಯ್ತು. ಇವಾಗ ಒಂದ್ಸರ್ತಿ ಇವ್ರ ಬ್ಲೌಸ್ ಚೆಕ್ ಮಾಡ್ಕೊಳ್ಳೋಣ. ಇದು ನೋಡಿ ಈ ತರ ಇಟ್ಕೋಬೇಕು. ಕರೆಕ್ಟ್ ಮಿಡಿಲ್ ಫೋಲ್ಡ್ ಮಾಡ್ಕೊಂಡು ಇದನ್ನ ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಕರೆಕ್ಟ್ ಆಗಿ ಬಂದಿದೆ. ಏನು ಒಂದು ಚೂರು ಮಿಸ್ಟೇಕ್ ಇಲ್ಲ. ಇಲ್ಲಿ ಒಂದು ಸ್ಟಿಚಿಂಗು, ಇಲ್ಲಿ 1 ಇಂಚ್ ಸ್ಟಿಚಿಂಗ್, ಇಷ್ಟೇ ಮಿಕ್ಕಿರೋದು ಇಲ್ಲಿ. ಸರಿನಾ? ಪ್ರಾಪರ್ ಆಗಿ ಮೆಜರ್ಮೆಂಟ್ ನಾನು ತಗೊಂಡಿದ್ದೀನಿ. ಇವಾಗ ಈ ಪೋರ್ಷನ್ ಲೂಸ್ ಬರ್ಲಾರ್ದಾಗ ಏನ್ ಮಾಡ್ಬೇಕು, ಇವ್ರದ್ದು ಒಂದ್ಸಲ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಇಲ್ಲಿ ನಾವು 1 ಇಂಚು ಕ್ರಾಸ್ ಮಾಡ್ಕೋಬಹುದು. ಈ ತರ ರಿಂಕಲ್ಸ್ ಬರಬಾರ್ದು ಅನ್ಕೊಂಡ್ರೆ ಇಲ್ಲಿ ಡಾಟ್ಸ್ ಹಾಕಿದ್ದಾರೆ ಇವ್ರು. ಅದ್ರಾಗ ನಾವು ಚೆಕ್ ಮಾಡೋಣ. ನಾವು ಡಾಟ್ಸ್ ಆಗ್ಬೋದು, ನಡೀತದೆ, ಹಾಕಿಲ್ಲ ಅಂದ್ರೂ ನಡೀತೆ. ಇಲ್ಲಿ ನನಗೆ 6 ಇಂಚು ಬರ್ತಾ ಇದೆ. ಅವಾಗ ನಾನು ಇಲ್ಲಿ 7 ಇಂಚಿಗೆ ಹಾಕೋಬೇಕು. ಕರೆಕ್ಟ್ 7 ಇಂಚಿಗೆ ಬಂದಿದೆ ನೋಡ್ರಿ, ಏನು ಮಿಸ್ಟೇಕ್ ಆಗಿಲ್ಲ. ಬ್ಲೌಸ್ ನಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಓಕೆನಾ? ಇವಾಗ ಇದನ್ನ ನಾವು ಕಟಿಂಗ್ ಮಾಡೋಣ. ಈ ತರ ಮಾಡ್ಕೊಂಡ್ರೆ ಬ್ಲೌಸ್ ತಗೊಂಡು ಬ್ಲೌಸ್ ನೀವು ನೀಟಾಗಿ ಕಟಿಂಗ್ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ರೆ ಕಂಪಲ್ಸರಿ ಪರ್ಫೆಕ್ಟ್ ಒಂದು ಬ್ಲೌಸ್ ಪೂರ್ತಿಗೆ ನೀವು ಪರ್ಫೆಕ್ಟ್ ಟೈಲರ್ ಆಗ್ಬಹುದು. 100% ಇದ್ರ ಗ್ಯಾರಂಟಿ. ಇದಾಯ್ತು ಎಕ್ಸ್ಟ್ರಾ ಕಟಿಂಗ್ ಕೂಡ. ನೀವು ಬೇಕಾದ್ರೆ ಇಲ್ಲಿ ಕರು ಸ್ಕೇಲ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಕೈಲಿಂತ ನನಗೆ ಹಿಂಗೆ ರೂಢಿ ಆಗಿಬಿಟ್ಟಿದೆ, ಅದನ್ನ ಮಾಡ್ತೀನಿ ನಾನು. ಇಲ್ಲಿ ಮಾರ್ಕ್ ಇಟ್ಕೋಬೇಕು, ಇಲ್ಲಿ ಮಾರ್ಕ್ ಇಟ್ಕೋಬೇಕು. ಸ್ವಲ್ಪ ಏಜ್ಡ್ ಪರ್ಸನ್ಸ್ಗೆ ಇದು ಸ್ಟ್ರೇಟ್ ಆಗಿ ಹಾಕಬಾರ್ದು. ಸ್ವಲ್ಪ ಕರು ಮಾಡಿದ್ರೆ ನೀಟಾಗಿ ಶೇಪ್ ನೀಟಾಗಿ ಕೊಡುತ್ತೆ. ಇದು ಈ ತರ ಮಾರ್ಕ್ ಇಟ್ಕೊಂಡು ಇಲ್ಲಿಗೆ, ಇದು ಇಲ್ಲಿಗೆ ಇಷ್ಟು, ಈ ಸೈಡ್ ಕೂಡ ನಮ್ಗೆ ಮಾರ್ಕ್ ಬರುತ್ತೆ. ಇಲ್ಲಿ ನೋಡಿ ಹಿಂಗ್ ಮಾರ್ಕ್ ಇಟ್ಕೋಬೇಕು, ಕಾಣಿಸುತ್ತೆ ಆಟೋಮೆಟಿಕ್ಲಿ. ಅದ್ರ ಸಲಗನೆ ಡಾಟ್ಸ್ ಹಾಕೋದು ಈ ತರ. ಇದು ಎಲ್ಲ ಮಾರ್ಕಿಂಗ್ ಆಯ್ತು. ಇವಾಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಆಯ್ತಲ್ಲ, ಸ್ಲೀವ್ಸ್ ಮಾಡೋಣ. ಇದು ನೋಡ್ರಿ ಈ ತರ. ಓಕೆನಾ? ಇದು ಇದಾಯ್ತು. ಸ್ಲೀವ್ಸ್ ನೋಡ್ಕೊಳ್ಳೋಣ. ಇವಾಗ ಸ್ಲೀವ್ಸ್ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಆಪೋಸಿಟ್ಗೆ ಓಪನ್ ಇರ್ಲಿ, 4 ಫೋಲ್ಡ್, ಕ್ಲೋಸ್ ನಮ್ ಸೈಡ್ ಬರಬೇಕು. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ. ನೀವು ನೀಟಾಗಿ ಕಲ್ತೀರಂತ ಒಂದು ಆಸೆಲಿಂತ ನಾನು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾಗಿ ಹೇಳ್ತಾ ಇದೀನಿ. ಎಲ್ಲೆಲ್ಲೋ ಹೋಗಿ 6 ತಿಂಗಳ ಕೋರ್ಸ್ ಮಾಡ್ತಿರಲ್ಲ, ಅದಕ್ಕಿಂತ ಇದು ಬೆಸ್ಟ್ ಕೆಲಸ. half an hour ಸ್ಪೆಂಡ್ ಮಾಡ್ತೀರಾ, ಇಲ್ಲ 1 hour ಅಷ್ಟೇ. ನೀವು ಕಲಿಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇರುತ್ತಲ್ಲ, ಸೊ 1 hour ನೋಡ್ರಿ. ಇವಾಗ ಇವ್ರಿಗೆ ಒಂದು 1/4 ಇಂಚು ಕಡಿಮೆ ಬೇಕು, 1/2 ಇಂಚು. ಸೊ ನಾನು ಅದಕ್ಕೇನೆ ಡೌನ್ ತಗೊಂತಾ ಇದೀನಿ. ಯಾಕಂದ್ರೆ ಇಷ್ಟು ಅವ್ರಿಗೆ ಮೇಲೆ ಬೇಕು ಸ್ಲೀವ್ಸ್. ಸರಿನಾ? ಅದಕ್ಕೆ ನಾನು ಇದನ್ನ ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಏನಿದೆಯಲ್ಲ ಅದನ್ನ ಮಾತ್ರ ನಾನು ಡೌನ್ ತಗೊಂತಾ ಇದ್ದೀನಿ. ಆಯ್ತಾ? ನೀವು ಬೇಕಾದ್ರೆ ಈ ತರ ಇಟ್ಕೊಳ್ಳಿ, ಇಲ್ಲಾಂದ್ರೆ ಮೇಲೆ ಇಟ್ಕೊಳ್ಳಿ ಅಷ್ಟೇ, ನಿಮ್ ಮೆಜರ್ಮೆಂಟ್ ಪ್ರಕಾರ. ಇವ್ರಿಗೆ ಸ್ಲೀವ್ಸ್ ಚಿಕ್ಕದ್ ಬೇಕು, ಅದಕ್ಕೆ ಈ ತರ ಇಟ್ಟಿದ್ದೀನಿ. ಇದನ್ನ ಕೈ ಹಿಂಗ್ ಇಟ್ಬಿಟ್ಟು, ಈ ಕೈ ಇದೆಯಲ್ಲ ಮಾರ್ಕಿಂಗ್ ಹಾಕ್ಬೇಕಾದ್ರೆ ನೋಡ್ರಿ ಈ ತರ ಎಲ್ಲಾನು ಈಸಿ ಮೆಥಡ್. ಏನು ಇದ್ರಲ್ಲಿ ನೀವು ಟೆನ್ಷನ್ ತಗೊಳಂಗನೇ ಇಲ್ಲ. ಈ ತರ ಇದು ಸ್ಲೀವ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ನೋಡ್ರಿ ಈ ತರ. ಇದು ಮಾರ್ಕ್ ಇಲ್ಲಿ ಇದೆಯಲ್ಲ, ಇದು ಹಾರ್ಮಲ್ ಡೌನ್ ಮಾರ್ಕ್ ಇದೆಯಲ್ಲ, ಇದಕ್ಕಿಂತ ಸ್ವಲ್ಪ ಮೇಲೆ ಇದ್ರ ಸಮ ಒಂದ್ ಹಾಕಿ, ಅದ್ರ ಮೇಲೆ ಇನ್ನೊಂದ್ ಹಾಕಿ. ಸರಿನಾ? ಮತ್ತೆ ಇಲ್ಲಿ ಇದೆಯಲ್ಲ ಸ್ಟಿಚ್, ಇವಾಗ ಇಲ್ಲೇನು ಮೈನಸ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇಲ್ಲಿ ಮಾತ್ರ ಮೈನಸ್ ಮಾಡಿದ್ರೆ ಸ್ಲೀವ್ಸ್ ಮೇಲೆ ಬೇಕು, ಅದ್ರ ಪರ್ಪಸ್ ಅಷ್ಟೇ. ಸರಿನಾ? ಇಲ್ಲಾಂದ್ರೆ ನೀವು ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ, ಇದು ಕದಲಾರ್ದಂಗ. ನೀವು ಹೊಸೊಬ್ರಾದ್ರೆ ಪಿನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಏನಿದೆಯಲ್ಲ ಅದನ್ನು ಫ್ರಂಟ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್ ಮೇಲೆ ಇರ್ಬೇಕು. ಸ್ಲೀವ್ ಮಾರ್ಕಿಂಗ್ ಹಾಕೋದ್ರೆ ಫ್ರಂಟ್ ಪಾರ್ಟ್ ಇದೆಯಲ್ಲ ಇದು ಮಾತ್ರ ಮೇಲೆ ಬರ್ಬೇಕು. ಸರಿನಾ? ಇಲ್ಲಿ ಮಾರ್ಕಿಂಗಿಗೆ ಒಂದು ಸ್ಟಿಚ್ ಒಂದ್ ಹಾಕಿ, ಅದ್ರ ಮೇಲೆ ಇನ್ನೊಂದು ಹಾಕಿ ಸ್ಟಿಚಿಂಗ್ ಪರ್ಪಸ್. ಇವಾಗ ಏನ್ ಮಾಡಿ, ಇದು ಫ್ರಂಟ್ ಪಾರ್ಟ್ ಸ್ವಲ್ಪ ಹಿಂಗ್ ರಿಮೂವ್ ಮಾಡಿ ಇದು ಮೇಲೆ ಮಾಡ್ಕೊಂಡು ಇಲ್ಲ ಸ್ಟಿಚಿಂಗ್ ಅವ್ರು ಸ್ಟಿಚ್ ಹಾಕಿರ್ತಾರಲ್ಲ ಅದನ್ನ ಮೇಲೆ ಮಾಡ್ಕೊಳ್ಳಿ. ಈ ತರ ಮೇಲೆ ಮಾಡ್ಕೊಂಡು ಇದನ್ನ ಈ ತರ ತಗೊಳ್ಳಿ. ಇಲ್ಲಿ ಒಂದ್ ಮಾರ್ಕ್, ನೀವು ಈ 3 ಮಾರ್ಕ್ಗಳನ್ನ ಇದು ಮಾಡಿ ಅಷ್ಟೇ. ಇಲ್ಲಿಗೆ ಇದು ಇಲ್ಲಿ ಈ ಪೋರ್ಷನ್ ಅಲ್ಲಿ ರಿಂಕಲ್ಸ್ ಬಂತ, ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಈ ತರ ಕರು ಸ್ಕೇಲ್ ಇರುತ್ತಲ್ಲ, ಲೈಟ್ ಇದು ಹಿಂಗೆ ಇರುತ್ತೆ. ಇಲ್ಲಿ ಸ್ವಲ್ಪ ಈ ತರ ಸ್ವಲ್ಪ ಕರು ತಗೊಂಡ್ರೆ ಈ ಸ್ಲೀವ್ ಕೆಳಗಡೆ ಇಲ್ಲಿ ರಿಂಕಲ್ಸ್ ಬರಲ್ಲ. ಅವಾಗ ನಾವು ಈ ಸೈಡ್ ಎಷ್ಟು ಹಾಕಿದ್ವಿ, 2 ಇಂಚ್ ಹಾಕಿದ್ವಿ. ಸರಿನಾ? ಎಲ್ಲದಕ್ಕೂ 2 ಇಂಚು ಆಡ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಇದನ್ನ ಒಂದ್ ಮಾರ್ಕ್
ಮತ್ತೊಂದ್ಸರ್ತಿ ಇದು ಈ ತರ ಇದನ್ನೇ ಫಿಕ್ಸ್ ಆಗ್ಬೇಡಿ. ಇವಾಗ ಮತ್ತೊಂದ್ಸರಿ ಚೆಕಿಂಗ್ ಮಾಡ್ಕೊಳ್ಳೋಣ ನಾವು. ಇದು ಇದೆಯಲ್ಲ ಬ್ಯಾಕ್ ಪಾರ್ಟ್, ಇದನ್ನ ಏನ್ ಮಾಡ್ಬೇಕು, ಈ ಸ್ಟಿಚಿಂಗ್ ಬಿಟ್ಟಿರೋ ಮಾರ್ಕಿಂಗ್ ನ ಫೋಲ್ಡ್ ಮಾಡ್ಕೊಂಡು ಇದನ್ನ ಇದ್ರ ಮೇಲೆ ಇಟ್ಬಿಟ್ಟು ನೋಡ್ರಿ ಈ ತರ ಚೆಕ್ ಮಾಡ್ಕೋಬೇಕು. ನೋಡ್ರಿ ಕರೆಕ್ಟ್ ಆಗಿ ಸ್ಟಿಚಿಂಗ್ ಬಂದಿದೆಯಾ ಇಲ್ಲ, ಯಾಕಂದ್ರೆ ಹೆಚ್ಚ ಕಡಿಮೆ ಆಗ್ಬಾರ್ದು. ಒಂದ್ ವೇಳೆ ಬಂದ್ರು ಇದ್ರಲ್ಲಿ ನಾವು ಸರಿ ಮಾಡ್ಕೋಬಹುದು. ಒಂದ್ ವೇಳೆ ಇದು ಜಾಸ್ತಿ ಮೇಲೆ ಐತಂದ್ರೆ ಇದನ್ನ ಸ್ವಲ್ಪ ಈ ತರ ಡೌನ್ ಮಾಡ್ಕೊಂಡು ಕೂಡ ನಾವು ಸರಿ ಮಾಡ್ಕೋಬಹುದು. ಇಲ್ಲಿ ಯಾವಾಗ ಇಲ್ಲಿ ಭುಜದ ಮೇಲೆ ರಿಂಕಲ್ಸ್ ಬರಲ್ಲ. ನೋಡ್ರಿ ಕರೆಕ್ಟ್ ಆಗಿ ಯಾವುದನ್ನು ಹೆಚ್ಚ ಕಡಿಮೆ ಇರಬಾರ್ದು, ಎಲ್ಲಾನು ಪ್ರಾಪರ್ ಇರ್ಬೇಕು. ನೋಡ್ರಿ ಕರೆಕ್ಟ್ ಆಗಿ ಬಂತು. ಆಯ್ತಾ, ಇವಾಗ ಇದನ್ನ ಕಟಿಂಗ್ ಮಾಡೋಣ. ಇಲ್ಲಿ ನಿಮ್ಗೆ ಸ್ಟಿಚಿಂಗ್ ಬೇಕಲ್ವಾ, ಸ್ವಲ್ಪ ಕರ್ವ್ ತಗೊಂಡು ಇಲ್ಲಿಂದ ಅಲ್ವಾ ಈ ಮಧ್ಯದಲ್ಲಿ ಇಲ್ಲೊಂದ್ 2 ಇಂಚ್ ಬಿಟ್ಕೊಂಡು ಇಲ್ಲೊಂದ್ 2 ಇಂಚ್ ಬಿಟ್ಟು ಬೌಲ್ ಇಟ್ಕೊಂಡು ಮಾರ್ಕಿಂಗ್ ಹಾಕೊಳ್ಳಿ. ಇಲ್ಲೊಂದ್ 2 ಬೌಲ್ಗೆ ಮಾರ್ಕಿಂಗ್ ಹಾಕೊಂಡು ಈ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಕರ್ವ್ ತಗೊಳ್ಳಿ, ಯಾಕಂದ್ರೆ ಇಲ್ಲಿ ರಿಂಕಲ್ಸ್ ಬರಲ್ಲ. ಅವಾಗ ನೀಟಾಗಿ ಬ್ಲೌಸ್ ಕೊಡುತ್ತೆ. ಇದ್ರ ಮೇಲೆ ನಿಮ್ಗೆ ನೆನ್ಪಿಡ್ಬೇಕಾದ್ರೆ ಒಂದು ಈ ತರ ಮಾರ್ಕ್ ಹಾಕೊಂಡ್ರೆ 2 ಸೈಡ್ ಮಾರ್ಕಿಂಗ್ ಇರುತ್ತೆ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡಿದ್ರೆ. ಒಂದ್ ವೇಳೆ ಈ ಪೋರ್ಷನ್ ಜಾಸ್ತಿ ಬಂತಂದ್ರೆ ಭುಜದ ಮೇಲೆ ಆ ಬ್ಯಾಕ್ ಸೈಡ್ ಸ್ಲೀವ್ಸ್ ಬ್ಯಾಕ್ ಸೈಡ್ ರಿಂಕಲ್ಸ್ ಬರುತ್ತೆ. ಅದನ್ನ ಕೂಡ ನೆನ್ಪಿಟ್ಕೋಬೇಕು ನೀವು. ಈ ತರ ಕಟಿಂಗ್ ಮಾಡ್ಕೋಬೇಕು. ಇದು ಆದ್ಮೇಲೆ ಇದನ್ನ ಓಪನ್ ಮಾಡ್ಕೊಂಡು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದ್ರ ಮಧ್ಯದಲ್ಲಿ 1/2 ಇಂಚಿಗೆ ನಾವು ಮಾರ್ಕ್ ಹಾಕಬೇಕು. ಅದನ್ನು ಮಿಡಿಲ್ ಎಕ್ಸ್ಟ್ರಾ ಪಾರ್ಟ್ ಕಟಿಂಗ್ ಇರುತ್ತಲ್ವಾ, ಇದೆಷ್ಟಿದೆ ನೋಡ್ಕೊಂಡು 8.25 ಇದೆ, 4 ಕಾಲ್ಗೆ ಒಂದ್ ಮಾರ್ಕ್ ಹಾಕೊಂಡು ಒಂದು 1/2 ಇಂಚು ಅಂದ್ರೆ ಇದಿರುತ್ತಲ್ಲ, ಈ ಪಿನ್ ಇರುತ್ತಲ್ಲ, ಟೇಪ್ ಪಿನ್ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ ಮೆಜರ್ಮೆಂಟ್ ಬೇಡ, ನಿಮ್ ಕಣ್ಣಿಗೆ ಕೈಗೆ ಮಾತ್ರ ಅಭ್ಯಾಸ ಆಗಿರ್ಬೇಕು ಕಟಿಂಗ್. ಯಾವ ಕರು ಸ್ಕೇಲ್ ಏನು ಯಾವ ಸ್ಕೇಲು ಏನು ಮಾಡಲ್ಲ. ನಿಮ್ ಕೈಗೆ ಕಣ್ಣಿಗೆ ಅಭ್ಯಾಸ ಆಗ್ಬಿಟ್ರೆ ಆಟೋಮೆಟಿಕ್ ನೀವೇ ಕಟಿಂಗ್ ಮಾಡಿ ಎಷ್ಟೋ ಬ್ಲೌಸ್ ಸ್ಟಿಚ್ ಮಾಡ್ತೀರಾ. ನೋಡಿ ಇದಾಯ್ತು. ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಇದು ಫ್ರಂಟ್ ಪಾರ್ಟ್ಗೆ ನಿಮ್ಗೆ ಒಂದು ಇಂಟು ಮಾರ್ಕ್ ಹಾಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಈ ತರ ಇನ್ನೆಲ್ಲಿ ರಿಂಕಲ್ಸ್ ಬರಲ್ಲ. ಸೇಮ್ ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಮೇಲೆ ತಗೊಂಡಿವಲ್ಲ, ಇಲ್ಲೊಂದ್ ಚೂರು ಲೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಲೀವ್ ಲೂಸ್ ಇಲ್ಲಿಗಿದೆಯಲ್ಲ ಸ್ವಲ್ಪ ಇಲ್ಲಿ ತಗೋಬೇಕು, ಯಾಕಂದ್ರೆ ಇಲ್ಲಿ ಮೇಲೆ ಹೋಯ್ತಲ್ಲ ಸ್ಲೀವ್ ಟೈಟ್ ಆಗುತ್ತೆ. ಸೊ ಇಷ್ಟು ಇಟ್ಕೋಬೇಕು. ಇದಾಯ್ತು. ಇವಾಗ ಕ್ರಾಸ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋಣ. ನಿಮ್ಗೆ ಬಂತು ಸರಿ, ಬಂದಿಲ್ಲ ಅಂದ್ರೆ ಇದ್ರಲ್ಲಿ ಬ್ಲೌಸ್ ಹೆಂಗ್ ಇಟ್ಬಿಡಿ. ಕ್ರಾಸ್ ಪಟ್ಟಿ ಇಟ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಟಿಚಿಂಗ್ಸ್ ಎಲ್ಲ ಮಾರ್ಜಿನ್ ಬಿಟ್ಟು ಇಲ್ಲಿ ಸ್ವಲ್ಪ ಬಿಡಿ. ಇದ್ರ ಮೇಲೆ ಸ್ವಲ್ಪ ತಗೊಳ್ಳಿ. ಇಲ್ಲಿ ಇದ್ರ ಮೇಲೆ ಇದೆಯಲ್ಲ ಸ್ಟಿಚಿಂಗ್ ಹಾಕೊಂಡು ಇಲ್ಲೊಂದ್ ಸ್ವಲ್ಪ ಹಿಂಗ ತಗೊಳ್ಳಿ ಅಷ್ಟೇ. ಈಸಿ ಪರ್ಪಸ್. ನಿಮ್ಗೆ ಯಾವ್ದು ಇದು ಸಾಲ್ತಾ ಇಲ್ಲ ಪೀಸು, ಬೇರೆ ತಗೊಳ್ಳೋಣ ನಾವು. ಇದು ತಗೊಳ್ಳೋಣ, ಯಾಕಂದ್ರೆ ಇಲ್ಲಿ ಇದು ಚಿಕ್ಕದಾಯ್ತು, ಈ ಪೋರ್ಷನ್ ಚಿಕ್ಕದಾಯ್ತು. ಸೊ ಇದಕ್ಕೆ ಬೇರೆ ತಗೊಳ್ಳೋಣ. ಇವಾಗ ಇದು ಸ್ಕೇಲ್ ಇಟ್ಕೊಂಡು ಒಂದು ಮಾರ್ಕಿಂಗ್ ಹಾಕೋಣ. ಇದ್ರ ಮೇಲೆ ಈ ತರ ಮಾರ್ಕ್ ಹಾಕೊಂಡು ಇದೆಯಲ್ಲ ಈ ಪೋರ್ಷನ್ ಹಿಂಗ್ ಇಟ್ಕೊಳ್ಳಿ. ಆಯ್ತಾ, ಇದು ಉಕ್ಸ್ ಪಟ್ಟಿ ಪರವಾಗಿಲ್ಲ, ಸ್ವಲ್ಪ ಮುಂದೆ ತಗೊಳ್ಳಿ, ಏನಾಗಲ್ಲ. ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಬೇಕಲ್ಲ ನಮ್ಗೆ, ಆ ಪೋರ್ಷನ್ ಇದು ಕವರ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ಒಂದು ಮಾರ್ಕ್ ಹಾಕೊಳ್ಳಿ. ಆಮೇಲೆ ಈ ಸ್ಟಿಚ್ ಇದೆಯಲ್ಲ ಇದ್ರ ಮೇಲೆ ಒಂದು 1/2 ಇಂಚು ಮೇಲೆ ತಗೊಂಡು ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಮಾರ್ಕಿಂಗ್ ಹಾಕೊಳ್ಳೋಣ. ಇಲ್ಲಿ ಇದು ನೋಡಿ ಈ ತರ ಇದ್ರ ಮೇಲೆ ಸ್ವಲ್ಪ ಒಂದು 1/2 ಇಂಚು ಇಷ್ಟೇ ಮಾರ್ಕಿಂಗ್. ಯಾಕಂದ್ರೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೊಂದು ಮಾರ್ಕಿಂಗ್. ಇವೆಲ್ಲ ತಂದು ಇದನ್ನ ಮ್ಯಾಚ್ ಮಾಡೋದು. ಬ್ಲೌಸ್ ಇತ್ತಂದ್ರೆ ಈಸಿ ಮೆಜರ್ಮೆಂಟ್ ನೋಡ್ರಿ, ಏನಿಲ್ಲ. ಈ ತರ ಇದನ್ನ ಕಟ್ ಮಾಡ್ಕೋಬೇಕು. ಇದು ಆಯ್ತು ಕ್ರಾಸ್ ಬೆಲ್ಟ್. ಇವಾಗ ಒಂದ್ಸರಿ ಇದನ್ನ ಚೆಕ್ ಮಾಡೋಣ, ಏನಾದ್ರು ಮಿಸ್ಟೇಕ್ ಮಾಡಿದೀವ ನಾವು ಚೆಕ್ ಮಾಡ್ಕೊಳ್ಳೋಣ ಒಂದ್ಸರಿ. ಇದು 3 ಇಂಚ್ ಇದೆ, 4 ಇಂಚು ಸ್ವಲ್ಪ ಜಾಸ್ತಿ ಇದೆ ಒಂಚೂರು, ಯಾಕಂದ್ರೆ ಬ್ಲೌಸ್ ಹಿಡಿಯೋದ್ರಲ್ಲಿ ತೆಗೆಯೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೇಪ್ ಮೆಜರ್ಮೆಂಟ್ ಪ್ರಾಪರ್ ಆಗಿ ಬರುತ್ತೆ, ಅಷ್ಟು ಡಿಫ್ರೆಂಟ್. ಆಯ್ತು. ಇವಾಗ ಇಲ್ಲಿ ಎಷ್ಟಿದೆ, 2.5 ಇದೆ. ಇಲ್ಲಿ 3 ಇಂಚು ಬರ್ಬೇಕು. ನಮ್ಗೆ 3 ಕರೆಕ್ಟ್ ಬಂದಿದೆ. ಇಲ್ಲಿ 2.5, ಇಲ್ಲಿ 3 ಕರೆಕ್ಟ್, ಇಲ್ಲಿ 4 ಸರಿ. ಇಷ್ಟು ಈ ಪೀಸ್ಗಳು ಇನ್ನ 2 ಪೀಸ್ ಕಟ್ ಮಾಡ್ಕೋಬೇಕು. ಇದು ಬ್ಲೌಸ್ ಕಟಿಂಗು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಆಮೇಲೆ ಹೊಸಬ್ರಿದ್ರೆ ಶೇರ್ ಮಾಡ್ರಿ. ಯಾಕಂದ್ರೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೇಕು ಮೋಸ್ಟ್ಲಿ, ನನ್ಗೆ ಗೊತ್ತಿದ್ದಲ್ಗಿ. ಬೇಜಾರ್ ಮಾಡ್ಕೋಬೇಡಿ, ನೀಟಾಗಿ ನೋಡಿ ಅರ್ಥ ಮಾಡ್ಕೊಂತೀರ ಅಂತ ನಾನು ನಿಧಾನವಾಗಿ ಹೇಳಿದೀನಿ. ಅರ್ಜೆಂಟ್ ಆಗಿ ಹೇಳೋದೇನು ಇದಿಲ್ಲ. ವಿಡಿಯೋ ಓಡಿಸೋದನ್ನು ಅದಲ್ಲ ಪದ್ಧತಿ ಅಂತ ನಾನು ಈ ತರ ಹೇಳಿದೀನಿ. ಇದು ಮೇನ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ನಾವು ಕಟಿಂಗ್ ಮಾಡ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋದೊಂದೇ ಇರುತ್ತೆ. ನೀವು ಈ ತರ ಟ್ರೈ ಮಾಡ್ತೀರ ಅಂತ ಅನ್ಕೊಂತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಮತ್ತೆ ಆರಾಮಾಗಿರಿ ಅಲ್ಲಿವರೆಗೆ.